ನಮಸ್ಕಾರ. ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ 25ನೇ ತಾರೀಕಿಂದ 31ನೇ ತಾರೀಕು ಈ ವಾರದ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡೋಕೆ, ಹಾಗೆ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು. ಓಕೆ ಗುರುಜಿ, ಈಗ ಹೇಳಿದೆ ನಾನು ಈ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತೀವಿ ಅಂತ. ಸೊ ಮೊದಲನೇದಾಗಿ 12 ರಾಶಿಗಳಿಂದ ನೋಡ್ತಾ ಹೋಗೋದಾದ್ರೆ, ಸೊ ಮೇಷ ರಾಶಿಯವರಿಗೆ ಈ ವಾರ ಹೇಗಿದೆ ಭವಿಷ್ಯ ಅಂತ ತಿಳಿಸ್ಕೊಡ್ತಾ ಹೋಗಿ. ಈ ಒಂದು ವಾರ ಮೇಷ ರಾಶಿಯವರಿಗೆ ಹೇಗಿದೆ ಭವಿಷ್ಯ, ಏನೆಲ್ಲ ಒಳ್ಳೇದಾಗತ್ತೆ, ಏನೆಲ್ಲ ಕೆಟ್ಟದಾಗತ್ತೆ, ಅವರು ಏನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಗುರುಜಿ, ಮೊದಲನೇದಾಗಿ ಮೇಷರಾಶಿ ಹೇಗಿದೆ ಈ ವಾರ? ನೋಡಿ, ಮೇಷರಾಶಿಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೇಷರಾಶಿಯರು ದಯವಿಟ್ಟು ಈ ವರ್ಷದಲ್ಲಿ ಎಲ್ಲ ರಾಶಿಗಳು ಕೂಡ ಟೈಮ್ ತುಂಬ ಚೆನ್ನಾಗಿಲ್ಲ, ತುಂಬ ಟೈಮ್ ಕೆಟ್ಟಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ. ಈ ವರ್ಷದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಶನಿ ಗ್ರಹನೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಶನಿ 10, 11ನೇ ಮನೆ ಆಗ್ತಾನೆ. ಶನಿ 12ನೇ ಮನೆಯಿಂದ ಕುಜ, ರಾಶಾಧಿಪತಿ ಕುಜ 8ನೇ ಮನೆ ಅಧಿಪತಿಯಾಗಿ, ರಾಶಾಧಿಪತಿನೂ ಆಗಿ 8ನೇ ಮನೆ ಅಧಿಪತಿಯಾಗಿ ಅವನು ಕನ್ಯದಲ್ಲಿರೋದ್ರಿಂದ ಚಂದ್ರನ ಜೊತೆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಈ ಸರಿ ಸಾಕಷ್ಟು ಜನ ಕುಜ ಮತ್ತು ಚಂದ್ರ ಎರಡೂ ಒಟ್ಟಿಗೆ ಇದ್ದರೆ ಡೈವರ್ಸ್ಗಳು, ಜಗಳಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಲಿ 25ನೇ ತಾರೀಕಿಂದ 27ನೇ ತಾರೀಕುವರೆಗೂ ಯಾರೆಲ್ಲ ಮಕ್ಕಳು ಬಿಡ್ತಾರೆ ಅವ್ರಿಗೆಲ್ಲ ಡೈವರ್ಸ್ ಆಗುತ್ತೆ ಈ ವರ್ಷದಲ್ಲಿ. ಈ 7ನೇ ಡೇಟಲ್ಲಿ 25 ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಸಹ ಮಕ್ಕಳು ಜನನವಾಗುತ್ತಲ್ಲ ಅವ್ರಿಗೆಲ್ಲ ಡೈವರ್ಸ್ ಆಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಅವ್ರಿಗೆ ಪಿತ್ರಾಯಿತ ಆಸ್ತಿ ಸಿಗುತ್ತೆ, ಪಿತ್ರಾಯಿತ ಆಸ್ತಿನೂ ಕೂಡ ಸಿಗುತ್ತೆ. ಮೇಷರಾಶಿಗೆ ಏನಪ್ಪ ಅಂದರೆ, ಮೇಷರಾಶಿಗೆ ಗುರುಗ್ರಹ ರಾಶಿಯಿಂದ ಒಳ್ಳೆ ಫ್ರೆಂಡ್ ಸಿಗ್ಬೋದು. ಆದರೆ ಕುಜ ರಾಶಾಧಿಪತಿ 6ನೇ ಮನೆಗೆ ಹೋಗಬಾರ್ದು. ಈ ವಾರ ಪೂರ್ತಿ ನಿಮಗೆ ಜಗಳಗಳು, ತೊಂದರೆಗಳು, ಸಾಕಷ್ಟು ತೊಂದರೆಗಳು ಕೊಡುತ್ತೆ. ಮತ್ತು ಗಂಡ ಹೆಂಡ್ತಿರ ಜಗಳಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಬರುತ್ತೆ. 4ನೇ ಮನೆ ಅಧಿಪತಿ ಚಂದ್ರಗ್ರಹ ಕಟಕ ರಾಶಿ ಅಧಿಪತಿ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ತುಂಬ ಹುಷಾರಾಗಿರುತ್ತೆ. ಇದಕ್ಕೆ ನೀವು ಮಾಡಬೇಕಾದಂಥ ಒಂದು ಪರಿಹಾರ ಖಂಡಿತ ಕೂಡ ನೀವು ಮಾಡ್ಕೋಬೇಕಂದ್ರೆ, ಮೇಷರಾಶಿಯರು ಅತಿ ಹೆಚ್ಚು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಅತಿ ಹೆಚ್ಚು ಕೆಲಸವನ್ನು ಮಾಡಬೇಕಾಗುತ್ತೆ. ಅವಾಗ ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು ಅನುಭವಿಸ್ಬೋದು. ಅದೇ ರೀತಿಯಲ್ಲಿ 1, 10, 19ನೇ ತಾರೀಕಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕು. ನೀವು ತುಂಬ ರಾಜಯೋಗದ ಒಂದು ಫಲವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಪರಿಹಾರ ಅಂತ ಬಂದಾಗ ಭಾಳ ವಿಶೇಷವಾದಂಥ ಪರಿಹಾರವನ್ನು ಹೆಣ್ಮಕ್ಳು ಕೂಡ ಈ ಸರಿ ಸಾಕಷ್ಟು ಜನ ಅವಳವನ್ನು ಅತಿ ಹೆಚ್ಚು ಧರಿಸ್ತಾ ಇದ್ದಾರೆ. ಅವಳವನ್ನು ಏನಾದ್ರು ಮನೇಲಿ ಅವಳದ ಸರ, ಅವಳದ ಬ್ಯಾಸ್ಲೆಟು, ಅವಳದ ಸರಗಳು ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ನಿಮಗೆ ಸ್ವಲ್ಪ BP ಏರುಪೇರಾಗುತ್ತೆ. ತುಂಬ ಜನಕ್ಕೆ ಸ್ಟ್ರೋಕ್ ಕೂಡ ಹೊಡೆದ್ಬಿಡ್ತಾರೆ. 100% ಸ್ಟ್ರೋಕ್ ಕೂಡ ಹೊಡೆದ್ಬಿಡ್ತಾರೆ. ಕುಜ ಮತ್ತು ಬುಧ ಗ್ರಹ ಸ್ಟ್ರೋಕಿನ ಗ್ರಹವಾಗಿರ್ತದೆ. ಅದರಿಂದ ಸ್ಟ್ರೋಕ್ ಕೂಡ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಹವಳಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಸಾಕಷ್ಟು ಕಂಟ್ರೋಲ್ ಮಾಡಿದರೆ ತುಂಬ ಒಳ್ಳೆಯದು. ಹವಳ ಮತ್ತು ನೀಲವನ್ನು ಯಾರು ಧರಿಸಿರ್ತಾರೆ, ಹವಳ ಮತ್ತು ನೀಲ, ಇಂದ್ರ ನೀಲವನ್ನು ನೀವು ಯಾರೆಲ್ಲ ಕೈಲಿ ಧರಿಸಿರ್ತಾರೆ, ಅವಳನ್ನು ಮಿಕ್ಸ್ ಆಗಿರ್ತಾರೋ ಖಂಡಿತ ಕೂಡ ಅವ್ರ ಮನೇಲಿ ಆಕ್ಸಿಡೆಂಟು, ಅಪಘಾತಗಳು ಜಾಸ್ತಿ ಆಗುತ್ತೆ. ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನೀಲ ಹವಳ ಇದ್ದವ್ರ ಮನೇಲಿ ಆಕ್ಸಿಡೆಂಟು, ಆಪತ್ತು, ಜಗಳ, ಕಿರಿಕು ಆಗಿಲ್ಲ ಅಂದರೆ ನಾನು ಬರೋದಕ್ಕೆ ಮಾಡಲೇಬಾರ್ದು. 100% ಮಾಡಬಾರ್ದು. ಮಾಡಿದ್ರು ಕೂಡ ತೆಗೆದಿಡಬೇಕಾಗುತ್ತೆ. ಮತ್ತು ಎರಡು ಒಟ್ಟಿಗೆ ಇರಬಾರ್ದು. ನೀವು 100% ನೀವು ಬರ್ದಿದ್ದು ಕೇಳಿ. ಸ್ವಲ್ಪ ದಿವಸ ನಿಮ್ಮ ಪರ್ಸಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಮತ್ತು ಭಾಳ ವಿಶೇಷವಾಗಿ ತಗರಿಕಾಳನ್ನ ಮತ್ತು ಎಳ್ಳು ಇವೆರಡೂ ಕೂಡ ಒಟ್ಟಿಗೆ ಇರಬಾರ್ದು. ತಗರಿಕಾಳು ಮತ್ತು ಎಳ್ಳು ಎರಡೂ ಒಟ್ಟಿಗೆ ಇರಬಾರ್ದು. ಭಾಳ ಮಿರಾಕಲ್ ಅನುಭವಿಸುತ್ತೆ. ಅಡುಗೆ ಮನೇಲಿ ಕೂಡ ಇವೆರಡು ಡಬ್ಬನ್ನು ಪಕ್ಕ ಇದೆ. ಏನೋ ಜಗಳ, ಅಡುಗೆ ಮೇಲೆ ಸಕ್ಕಬಿಟ್ಟೆ ಜಗಳ ಮಾಡ್ತಾ ಇರ್ತೀರಾ, ಏನೇನೋ ಆಗಿ ನಿಮ್ಗೆ ತೊಂದರೆ ಆಗುತ್ತೆ. ನೀವು ಎರಡು ಒಟ್ಟಿಗೆ ಇಟ್ಟು ನೋಡಿ. ಕೈಯಿಂದ ಏನಾದ್ರು ತರಕಾರಿ ಕಟ್ ಮಾಡ್ಕೊಂಡು ಕೈ ಕೂಡ ಕಟ್ ಮಾಡ್ಕೊಬಿಡ್ತೀರಾ. ಮೇಷರಾಶಿಗೆ ನಾನು ತುಂಬ ಮಾಹಿತಿ. ಇವೆರಡನ್ನೂ ಸ್ವಲ್ಪ ದೂರವನ್ನು ಇಡಿ. ನಿಮಗೆ ಅಷ್ಟೈಶ್ವರ್ಯ ಬರಬೇಕು, ಅಡುಗೆ ಮನೆ ತುಂಬ ತೃಪ್ತಿಯಿಂದ ಹೆಣ್ಮಕ್ಳು ನಡಿಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಕಡಲೆಕಾಳು ಮತ್ತು ಗೋಧಿನ ಎರಡನ್ನು ಪಕ್ಕದಲ್ಲಿ ಸಖತ್ ರಾಜಯೋಗ ಬರುತ್ತೆ. ಕಡಲೆಕಾಳನ್ನ ಗೋಧಿನ ಎರಡು ಪಕ್ಕದ ಡಬ್ಬದಲ್ಲಿ ತುಂಬ ಒಳ್ಳೆಯದಿರುತ್ತೆ. ನಿಮ್ಮ ಮನೆಯಲ್ಲಿ ಮೇಷರಾಶಿಯರು ಇವತ್ತು ಯಾರೆಲ್ಲ ಹುಟ್ಟಿದ್ರ, ನೀವು ಅತಿ ಹೆಚ್ಚು ಕಲರ್ಸ್ನ ಯೂಸ್ ಮಾಡಬೇಕಂದ್ರೆ ಆರೆಂಜ್ ಮತ್ತು ಯೆಲ್ಲೋ ಕಲರ್ನ ಈ ವಾರ ಪೂರ್ತಿ ಯೂಸ್ ಮಾಡಿ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಬ್ಲ್ಯಾಕ್ ರೆಡ್ನ ಅವಾಯ್ಡ್ ಮಾಡಿ. ಮತ್ತು ನೀವು ಸ್ವಲ್ಪ ಸಕಲ ಸಂಪತ್ತು ಐಶ್ವರ್ಯಬೇಕಂದ್ರೆ ಗ್ರೀನ್ ಕಲರ್ಸು, ಬ್ಲೂ ಕಲರ್ ಬಟ್ಟೆನ ಯೂಸ್ ಮಾಡಿ. ವಾರ ಪೂರ್ತಿ ನೀವು ಸಖತ್ತಾಗಿರ್ತೀರ. ಇಲ್ವಾ ತೊಂದರೆ ಸಿಗಾಕಿರ್ತೀರ. ಆಕ್ಸಿಡೆಂಟು, ಅಪಘಾತಗಳು, ಡ್ರೈವಿಂಗೆಲ್ಲ ತುಂಬ ಗಮನ ಇಡಿ. ಮೇಷರಾಶಿಯರು ಆಟೋ ಓಡಿಸೋರು, ಕಾಲ್ ಸೆಂಟ್ರ್ ಓಡಿಸೋರು ಮತ್ತು ಸುಮ್ಮನೆ ಡ್ರೈವಿಂಗ್ ಮಾಡೋರೆಲ್ಲ ಫೈನ್ ಹಾಕ್ಸ್ಕೆ ಬರ್ತೀರ. ಏನೋ ಒಂದು ಫೈನ್ ಹಾಕ್ಸ್ಕೊಂಡು ಈ ವಾರ ಪೂರ್ತಿ ಮೇಷರಾಶಿಯರಿಗೆ ಸಿಗ್ನಲ್ ಜಂಪ್ ಆಗಿರ್ಬೋದು, ಫಾಸ್ಟಾಗಿ ಓಡೋದಾಗಿರ್ಬೋದು, ಫೈನ್ ಇದ್ದೇ ಇರುತ್ತೆ. ಕೋರ್ಟು ಕೇಸುಗಳು, ಸಣ್ಣ ಪುಟ್ಟ ಜಗಳಗಳು ಬರುತ್ತೆ. ನಿಮಗೆ ನನ್ನ ಒಂದು ಪ್ರಕಾರ ನೀವು ಈ ವಾರದಲ್ಲಿ ಗುರುಗ್ರಹದ ಕಲ್ಲು ಕನಕ ಪುಷ್ಯರಾಗವನ್ನು ನೀವು ಧರಿಸಿ, ರೂಬಿ ಧರಿಸಿ
ತುಂಬ ಗುಡ್ ಸಕ್ಸಸ್ ಕೊಡುತ್ತೆ ಕನಕ ಪುಷ್ಯರಾಗ ರೂಬಿನ ಯಾರೆಲ್ಲ ಈ ವಾರ ಧರಿಸ್ತಿರೋ ಈ ವಾರ ತುಂಬ ರಾಜಯೋಗ ಬರುತ್ತೆ, ತುಂಬ ಒಳ್ಳೆಯದಾಗಲಿ. ಮೇಷರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡಿದ್ದೀನಿ. 100% ಒಳ್ಳೆಯದಾಗಲಿ. ಈಗ ನೀವು ಹೇಳಿದ್ರಿ ಕುಜ ಚಂದ್ರ 25, 26, 27 ಹುಟ್ಟಿದವರಿಗೆ ಡಿವೋರ್ಸ್ ಆಗುತ್ತೆ ಅಂತ, ಯಾಕೆ ಅಂತ ಅದು ಆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತಾ ಹೋಗೋದಾದ್ರೆ? ನೋಡಿ, ಕುಜ ಮತ್ತು ಚಂದ್ರ ನಾನೆಲ್ಲರೂ ನೋಡಿದ್ದೀನಿ 100%. ತುಂಬ ಜನ VIP ಹೆಸರಲ್ಲಿ ಜಾತಕವನ್ನು ನಾನು ನೋಡಿದಾಗ ಸಾಕಷ್ಟು ಜನ ಸಿನಿಮಾ ನಟರುಗಳು ಅವರು ಇವರು ಎಲ್ಲ ಇಲ್ಲಿವರೆಗೂ ಕೂಡ ನಾನು ಯಾವುದೇ ಕೂಡ ದೇವ್ರ ಹೆಸರುಗಳನ್ನು ನಾನು ತರಲ್ಲ. ದೇವ್ರ ಇತಿಹಾಸ ನಮಗೆ ಅಳವಡಿಸಲ್ಲ ಖಂಡಿತಲ್ಲೂ ಕೂಡ. ನಾನು ಸಾಕಷ್ಟು VIP ಜಾತಕ ನೋಡೋದ್ರಿಂದ ಕುಜ ಮತ್ತು ಚಂದ್ರ ಎರಡೂ ಒಟ್ಟಿಗೆ ಇದ್ದರೆ 100% ಅವ್ರಿಗೆ ಜಾಸ್ತಿ 100ಕ್ಕೆ 90% ಡೈವರ್ಸ್ನಾಗುತ್ತೆ. ಡೈವರ್ಸು ಜಾಸ್ತಿ ಇರುತ್ತೆ 90%. ಇಲ್ಲ ಒಬ್ಬೊಬ್ರಿಗೆ ಬುದ್ಧಿ ಜಾಸ್ತಿ ಇದ್ದು ಕೂಡ ಗುರುಗ್ರಹ, ಶುಕ್ರಗ್ರಹ, ಬುಧಗ್ರಹ ತುಂಬ ಚೆನ್ನಾಗಿದ್ದರೆ ಮನೇಲೇ ಡೈವರ್ಸ್ ಕೊಟ್ಟು ಡೈವರ್ಸ್ ಆಗದೆ ಇರೋ ಥರ ಇರ್ತಾರೆ. ಅಂದರೆ ಡೈವರ್ಸ್ ಮನೇಲೇ ಡೈವರ್ಸ್ ತಗೊಂಡಿರ್ತಾರೆ 100%. ಈ ಥರದ್ದೆಲ್ಲ ಪ್ರಾಬ್ಲಮಲ್ಲಿ ಸಿಗಾಕಿದ್ದಾರೆ. ಅದರಲ್ಲೂ ಕೂಡ ಸಿನಿಮಾ ನಟ, ಸೀರಿಯಲ್ಲು ಈ ಥರದ್ದೆಲ್ಲ ಜಾಗದಲ್ಲಿದ್ದಾಗ ಏನಾಗುತ್ತೆ, ಹೆಣ್ಣು ಹೊನ್ನು ಮಣ್ಣು ಎರಡೂ ಒಟ್ಟಿಗೆ ಸಿಗ್ತಾಗ ಮನೇಲಿರೋ ಹೆಣ್ಣು ಬೇಡ, ಊರಲ್ಲಿರೋ ಹೆಣ್ಣು ಬೇಕು ಅಂತೆ. ಅದೇ ಥರ ಮನೇಲಿರೋ ಗಂಡ ಬೇಡ, ಹೊರಗಡೆ ಇರೋ ಗಂಡ ಬೇಕು ಅಂತ. ಹೆಣ್ಣಿಗೆ ಗಂಡ ಬೇಡ, ಗಂಡನಿಗೆ ಹೆಣ್ಣಿಗೆ ಬೇಡ ಅಂತಂತೆ. ಹಂಗಾಗಿ ತುಂಬ ಮಾಡಲಿಂಗ್ ಆಗಿರ್ತಾರೆ 100%. ಅದು ಥರ ಮಾಡಲ್ ತುಂಬ ಚೆನ್ನಾಗಿ ಬ್ಯೂಟಿನ ಅತಿ ಹೆಚ್ಚು ಕಾಪಾಡ್ಕೊಳ್ತಾರೆ. ಆದರೆ ಬ್ಯೂಟಿಯಿಂದಲೇ ಖಂಡಿತ ಕೂಡ ತುಂಬ ಆಘಾತಕ್ಕೆ ಸಿಗಾಕಿರ್ತಾರೆ. ಅದರಿಂದ ನೀವು ಪಿತ್ರಾಯಿತ ಆಸ್ತಿನೆಲ್ಲ ಅನುಭವಿಸ್ತಾರೆ 100%. ಆ ಥರದ್ದೆಲ್ಲ ಯೋಗ ಇದೆ ಮೇಷ